ಇವತ್ತಿನ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ಗ್ರೀನ್ ಗೋಬಿ ಫ್ರೈ. ಒಂದು ಬೌಲ್ ನಾನು ಮೈದಾ ತೊಗೊಂಡಿದ್ದೀನಿ, ಅಷ್ಟೇ ಒಂದು ಬೌಲ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಸೇಮ್ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಹಾಫ್ ಬೌಲ್ ಕಡಲೆ ಹಿಟ್ಟು, ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು. ನೆಕ್ಸ್ಟ್ 1 ಸ್ಪೂನ್ ಗರಂ ಮಸಾಲ. ನೆಕ್ಸ್ಟು 1 ಸ್ಪೂನ್ ಚಿಕ್ಕದು, ಒಂದು ಹಾಫ್ ಸ್ಪೂನ್ ಇದು ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಬರುತ್ತಲ್ಲ ಅದು. ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್, ಸಾಂಬಾರು ಪೌಡರ್ ಬರುತ್ತಲ್ಲ ಅದು. ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಅದನ್ನು ಒಂದು ಸಲ ಮಿಕ್ಸಿ ಡ್ರೈ ಪೌಡ್ರ್ ಥರ ಮಾಡ್ಕೋಬೇಕು. ಮತ್ತು ನಾವು ಎಕ್ಸ್ಟ್ರಾ ಇನ್ನೊಂದು ಮಿಕ್ಸಿ ಪೌಡ್ರು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಕರಿಬೇವು, ಪುದೀನ ಇಷ್ಟನ್ನು ಹಾಕಬೇಕು. ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಆ ಪೌಡ್ರೆಲ್ಲ ಹಾಕಿನೇ, ಅಂದರೆ ಮಿಕ್ಸಿಂಗ್ಸ್ ಕರೆಕ್ಟಾಗುತ್ತೆ ಅನ್ನೋದಕ್ಕೆ ನಾನು ಈ ಥರ ಮಿಕ್ಸಿನಲ್ಲಿ 1-2 ಸೆಕೆಂಡ್ ಆ ಥರ ಗಿರ್ರನ್ಸಿ ತೆಗಿತೀನಿ ಆ ಪೌಡರೆಲ್ಲ. ನೆಕ್ಸ್ಟು ನಾನು ಹಸಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಬೇಕಾದ್ರೆ ನಿಮಗೆ ಖಾರ ಏನಾರು ಸಪ್ಪೆ ಆಗ್ತಾಯಿದೆ ಅಂದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ನೀವು ಅದನ್ನು ತಿನ್ನಬೇಕಾದ್ರೆ ಸ್ವಲ್ಪ ಪೇಸ್ಟ್ನ ಇದು ಮಾಡೋ, ಉಪ್ಪು ಖಾರ ಎಲ್ಲ ನಿಮಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಅದನ್ನು ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ. ಈ ಪೌಡರ್ ಒಂದು ಸಲ ಗಿರ್ರ ಅನಿಸಿದ್ವಲ್ಲ, ಮಿಕ್ಸಿ ಮಾಡಿದ್ವಲ್ಲ, ಅದ್ರ ಒಳಗಡೆಗೆ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ. ಹೂಕೋಸನ್ನ ನಾನು ಕುದಿತಿರುವಂಥ ನೀರಿಗೆ ಉಪ್ಪು ಅರಶಿನ ಹಾಕಿ ಇದನ್ನು ಬೇಯಿಸಲಿಲ್ಲ, ನಾನು ಬಿಸಿ ನೀರಿಗೆ ಹಾಕಿ ಹೀಗೆ ಇಟ್ಟಿದ್ದೀನಿ. ಒಂದು 10 ನಿಮಿಷ ಇಟ್ಬಿಟ್ಟು ನೀರು ಸಪ್ರೇಟ್ ಮತ್ತು ಕಾಲಿಫ್ಲವರ್ ಸಪ್ರೇಟ್ ಮಾಡಿ. ನೋಡಿ ಈ ಥರ ಇಡಬೇಕು. ಹುಳ ಏನೇ ಇದ್ರೂ ಅದು ಸತ್ತೋಗಿ ಮೇಲ್ಗಡೆ ಬರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಸೋಸಬೇಕಾದ್ರೂ ಅಷ್ಟೇ ನೀಟಾಗಿ ಸ್ವಲ್ಪ ನೋಡ್ಕೊಂಡು ಸೋಸಿ ಅದನ್ನು. ಹಾಗಾಗಿ ಮತ್ತು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಈ ಪೇಸ್ಟ್ ಒಳಗಡೆ ಮಿಕ್ಸ್ ಮಾಡೋದಕ್ಕೆ. ನೋಡಿ ಈ ಮಿಕ್ಸಿಂಗ್ ಇದೆಯಲ್ಲ, ಇದು ಪರ್ಫೆಕ್ಟಾಗಿರಬೇಕು. ಆ್ಯಕ್ಚುಲಿ ಕೈಯಲ್ಲೇ ನೀವು ಮಿಕ್ಸ್ ಮಾಡೋದ್ರಿಂದ ಪರ್ಫೆಕ್ಟ್ ಕರೆಕ್ಟ್ ಮಿಕ್ಸಿಂಗ್ ಆಗುತ್ತೆ. ನೋಡಿ ಇವಾಗ ಉಪ್ಪು ಖಾರ ಎಲ್ಲ ನೀವು ಇವಾಗ ನೋಡ್ಕೋಬೇಕು. ನಿಂಬೆಹಣ್ಣು ಹಾಕಲ್ಲ ಯಾರು ರಸನ, ಬಟ್ ನಾನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಸ್ವಲ್ಪ ಆ ಥರ ಇದ್ದರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಹೂಕೋಸು ಹಾಕಿ ನೀಟಾಗಿ ಬೈಂಡಿಂಗ್ ಇರುತ್ತಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡೋದು ನೀವು ಕೋಟಿಂಗ್ ಜಾಸ್ತಿ ಬೇಕು ಅಂದರೆ ಇದು ಇರುತ್ತಲ್ಲ ಪೌಡರೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕೋಟಿಂಗ್ ಕಡಿಮೆ ಬೇಕು ಅಂದರೆ ಸಾಕೆಷ್ಟು ನಮಗೆ. ಬಟ್ ನಾನು ಹೂಕೋಸು ಸ್ವಲ್ಪ ಜಾಸ್ತಿ ತಗೊಂಡಿದ್ದೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಕರಿಬೇವು, ಆನಿಯನ್ ಮತ್ತು ಚಿಲ್ಲಿ ಪೌಡರ್, ಗ್ರೀನ್ ಚಿಲ್ಲಿ ಇದೆಯಲ್ಲ ಅಷ್ಟೂ ಹಾಕಿ ನೀವು ಎಣ್ಣೆ ಬಿಸಿಗೆ ಇಟ್ಟಿರಬೇಕು. ಒಂದು ಕಡೆ ಒಂದೊಂದಾಗಿ ಹಿಂಗೆ ಕಾದಿರೋ ಎಣ್ಣೆಗೆ ಮೀಡಿಯಮ್ ಇರಲಿ ಉರಿ, ಸಿಮ್ಮೇನು ಬೇಡ, ಇದು ಮೀಡಿಯಮ್ಮೇ ಇರಬೇಕು. ಇದು ಆ್ಯಕ್ಚುಲಿ ಈ ಥರ ಆಗ್ತಾ ಬಂದರೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಹೊರಗಡೆ ನಾವು ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಹೆಲ್ತಿಯಾಗಿ ನಾವು ಮಾಡ್ಕೊಂಡು, ನಮಗೆ ಗೊತ್ತಿರುತ್ತಲ್ವ ನಾವು ಹೇಗೆ ಮಾಡ್ತೀವಿ ಅಂತ. ಬಟ್ ಔಟ್ಸೈಡ್ ಅಷ್ಟು ಇವಾಗ ನಿಮಗೆ ಗೊತ್ತಾಗ್ತಾಯಿದೆ ಆರೋಗ್ಯ ಎಷ್ಟು ಹದಗೆಡ್ತಾ ಇದೆ ಅಂತ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಕೈಲಿ ಆಗುವಷ್ಟು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಿ. ಹೊರಗಡೆಗೆ ಒಂದೊಂದು ಸಲ ಅನಿವಾರ್ಯ, ನಾವು ತಿನ್ನಲೇಬೇಕಾಗುತ್ತೆ ಎಲ್ಲಾದರೂ ಹೋದಾಗ, ನಮಗೆ ತುಂಬ ಬೇಜಾರಾದಾಗ, ಆ ರೀತಿ ಅಲ್ವಾ. ನೆಕ್ಸ್ಟು ಒಂದು ಸೈಡ್ ಹಾಕಿದ ಮೇಲೆ ಮತ್ತೆ ನೀವು ತಿರುಗಿಸ್ಬೇಡಿ, ಅದು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅದು ನೀಟಾಗಿ ಬೆಂದಮೇಲೆ ನೋಡಿ ಈ ಥರ ಹೇಳುತ್ತೆ. ನೀವು ಅದು ಬಿಟ್ಟ ತಕ್ಷಣ ಹಿಂಗೆ ಇದು ಮಾಡೋಕ್ಕೆ ಹೋದಾಗ ಆ ಹಿಟ್ಟೆಲ್ಲ ಸಪ್ರೇಟ್ ಆಗುತ್ತೆ. ನೋಡಿ ಕೋಟಿಂಗ್ ನನಗೆ ಕರೆಕ್ಟ್ ಇದೆ ಇದು. ಬಟ್ ಹಿಟ್ಟು ಜಾಸ್ತಿ ಹಾಕಿದರೆ ಏನಾಗುತ್ತೆ ಗೊತ್ತಾ, ಒಂಥರ ಹಿಟ್ಟು ಕೋಟಿಂಗ್ ಹೊರಗಡೆದು ಜಾಸ್ತಿ ಇರುತ್ತೆ, ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಟೈಮ್ ಸ್ನ್ಯಾಕ್ಸಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಆ್ಯಕ್ಚುಲಿ. ನೋಡಿ ಈ ರೀತಿ ಗೋಲ್ಡ್ ಕಲರ್ ಬರಬೇಕು, ಆ ರೀತಿ ಅದನ್ನು ಕರಿಬೇಕು ಎಣ್ಣೆಯಲ್ಲಿ. ನೋಡಿ ಈ ಕರೆಕ್ಟಾಗಿದೆ ನನ್ನದು. ನೋಡಿ ಈ ರೀತಿ ಕರಿಯೋವರೆಗೂ ಅದು ಇದು ಬಾಯ್ಲ್ ಆಗ್ತಿರುತ್ತೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಆ್ಯಕ್ಚುಲಿ. ಗ್ರೀನ್ ಚಿಲ್ಲಿ, ಕರಿಬೇವು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಮಸಾಲೆ ಜೊತೆ ಹೊಂದ್ಕೊಂಡು. ಈ
ಇದು ಡ್ರೈ ಗೋಬಿ ತಿನ್ನಬೇಕಾದ್ರೆ ಅದು ಮಧ್ಯದಲ್ಲಿ ಸಿಗ್ತಾಯಿದ್ರೆ ವಾವ್, ನಿಜವಾಗ್ಲೂ ಮಕ್ಕಳುಗಳು ತುಂಬ ಇಷ್ಟಪಡುವಂಥ ಸ್ನ್ಯಾಕ್ಸ್, ಎಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ನಾನು ಔಟ್ಸೈಡ್ ತರಿಸೋದು ತುಂಬ ರೇರ್, ನಾನು ಏನೇ ಸ್ನ್ಯಾಕ್ಸ್ ಆದ್ರೂ. ಬಟ್ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಿಪೇರ್ ಮಾಡ್ತೀನಿ. ಆದರೂ ನನ್ನನ್ನು ಮೀರಿ ಒಂದೊಂದು ಸಲ ಔಟ್ಸೈಡು ಬರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಸ್ನ್ಯಾಕ್ಸ್. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.